ಸ್ನೇಹಿತರೆ, ಈಗ ನಾನು ಅಲ್ಲಿ ಟೇಬಲ್ ಮೇಲೆ ನೋಡಿ ತುಂಬ ಇದೆ ಥಿಂಗ್ಸ್, ಅದನ್ನೆಲ್ಲ ಎತ್ತಕ್ಕೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕ್ ರಾಜೇಶ್ ಮಾವನೆ ಹಣ್ಣು ತರಿಸಿದ್ರು, ಒಟ್ಟಿಗೆ 5 kg ತರಿಸಿದ್ರಾ. ಅದಾಯ್ತಾ, ಅಮ್ಮ ಬರಬೇಕಾದ್ರೆ ಅಮ್ಮನೂ ತೊಗೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತಂತೆ ಸ್ವೀಟ್ ಆಗಿ ಅಂದ್ಬಿಟ್ಟು ಅಪ್ಪ ಇಲ್ಲ ತೊಗೊಂಡಡಿ ಅಂದ್ಬಿಟ್ಟು ಅವರು ತಂದಿದ್ದಾರೆ. ಈಗ ಗೆಸ್ಟ್ ಬಂದಿದ್ರಲ್ವಾ, ಅವರು ತಂದಿದ್ದಾರೆ. ಸೊ ಜಾಸ್ತಿ ಆಗಿದೆ, ನಾವು ದಿನಕ್ಕೆ 2-3 ತಿಂತಾನೆ ಇದ್ದೀವಿ. ಆದ್ರೂ ಒಟ್ಟಿಗೆ ತಂದಿದ್ದಾರಲ್ವಾ, ಒಟ್ಟಿಗೆ ಹಣ್ಣಾಗಿದೆ ಅಂಡ್ ಕಲೆಗಳಾಗ್ಬಿಟ್ಟು ಕೆಟ್ಟೋಗ್ತಾ ಇದೆ. ಪಾಪ ಅಮ್ಮ ವಾಪಸ್ಗೆ ಅಮ್ಮನೇ ತಂದಿದ್ರು ನಮಗೋಸ್ಕರ ಅಂತ. ಈಗ ಮತ್ತೆ ನಾನು ನಮ್ಮನೇಲಿ ಇದ್ದಿದ್ದು ಅಮ್ಮಂಗೆ ಕೊಟ್ಟು ಕಳಿಸ್ದೆ. ಅಂಕಲ್ ತಂದಿದ್ದು, ನಾನು ತಂದಿದ್ದು ಎಲ್ಲಾನು. ಯಾಕೆಂದ್ರೆ ಸುಮ್ಮನೆ ಇಟ್ಟು ಹಾಳಾಗತ್ತೆ, ನೀವಾದ್ರೂ ಇಷ್ಟಪಟ್ಟು ತಿಂತೀರಾ ತಗೊಂಡೋಗಿ ಅಂದ್ಬಿಟ್ಟು ನಾವೇ ತಂದಿದ್ವಿ ಕಣೆ ನಿನಗೋಸ್ಕರ ಅಂತ. ಈಗ ನೀನು ಮತ್ತೆ ನಮ್ಗೆ ಅಂತ ಕೊಡ್ತಾ ಇದೀಯಾ. ಅದರಲ್ಲೂ 1-2-3 ತುಂಬಾನೇ ಹಾಳಾಗ್ತಾ ಇದೆ, ಅದು ಇಡೋದಕ್ಕಾಗದೇ ಇಲ್ಲ. ಅದಕ್ಕೆ ಅಮ್ಮ ಜ್ಯೂಸ್ ಮಾಡ್ಕೊಂಡು ಕುಡಿ, ಮೊದಲು ಜ್ಯೂಸ್ ಮಾಡೋದನ್ನ ಈಗಲೇ ಕುಯ್ಯಿ ಅಂತಿದ್ರು. ಅದಕ್ಕೆ ಜ್ಯೂಸ್ ಅಲ್ಲೂ ತುಂಬ ಸಕ್ಕರೆ ಇರುತ್ತಲ್ವಾ, ಸಕ್ಕರೆ ಹಾಕಿದ್ರೇ ಚೆನ್ನಾಗಿರೋದು. ಹಾಲು ಹಾಕಬೇಕು, ಸಕ್ಕರೆ ಹಾಕಬೇಕು. ಅದಕ್ಕೆ ಜ್ಯೂಸ್ ಬೇಡ, ಜಾಮ್ ಮಾಡಿಬಿಡೋಣ. ಸಾನುಗೆ ಹೇಗಿದ್ರು ಪೀನಟ್ ಬಟರ್ ತರಿಸಿದೆ, ಖಾಲಿಯಾಗಿದೆ. ರಾಜೇಶ್ ಗುಲ್ಕನ್ ತಂದು ಕೊಟ್ಟಿದ್ರು, ಅವ್ರಿಗೆ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು. ಅಂದರೆ ಬಾಯಲ್ಲಿ ಒಂಥರ ಹುಣ್ಣಾಗುತ್ತಲ್ವಾ, ಆ ಥರ ಆಗ್ತಾ ಇತ್ತು ಅವ್ರಿಗೆ. ಏನೋ ತಿನ್ನೋದಕ್ಕಾಗ್ತಾ ಇಲ್ಲ ಅಂದ್ಕೊಂಡು. ಸೊ ಅದು ದಿನಕ್ಕೆ 1-2 ಸ್ಪೂನ್ ತಿನ್ನು ಅಂದ್ಬಿಟ್ಟು ಗುಲ್ಕನ್ ತಂದಿದ್ರು, ಅದು ಖಾಲಿ ಆಯಿತು. ಬಟ್ ಈಗ ಏನು ಮಾಡ್ತೀರಾ, ಇದು ಹಾಳಾಗ್ತಾ ಇದೆಯಲ್ಲ. ಒಂದೇ ದಿನದಲ್ಲಿ ಸುಮ್ಮನೆ ಜ್ಯೂಸ್ ಮಾಡಿಕೊಂಡು ಅಷ್ಟೊಂದು ಸಕ್ಕರೆ ಹಾಕ್ಕೊಂಡು ಕುಡಿಯೋ ಬದಲು ಈ ಥರ ಜಾಮ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಜಾಮ್ ಪ್ರಾಸೆಸ್ ಈಗ ಬೇಗ ಶುರು ಮಾಡೋಣ. ಇನ್ನು ನಾನು ಅಡುಗೆ ಮಾಡಿಟ್ಬಿಟ್ಟು ಸಾನು ಕರ್ಕೊಂಡು ಬರೋದು. ಈ ಬಟ್ಲಲ್ಲಿ 1 ಬಟ್ಲಿತ್ತು ಅಂದ್ಕೊಳ್ತೀನಿ ಪಲ್ಪ್, ಅದಕ್ಕೀಗ ಅರ್ಧ ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ. ಇದೇನು ಗೊತ್ತಾ, ನಾವೇನು ಪ್ರಿಸರ್ವೇಟಿವ್ಸ್ ಹಾಕಿರೋದಿಲ್ವಲ್ಲ, ತುಂಬ ಬೇಗ ಖಾಲಿ ಮಾಡ್ಬೇಕು ಇದನ್ನ. ಆ್ಯಂಡ್ ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕು, ಫ್ರಿಜ್ಜಲ್ಲೇ ಇಟ್ರೂ ಬೇಗ ಖಾಲಿ ಮಾಡಬೇಕು, ಇಲ್ಲ ಅಂದರೆ ಭೂಷಣ ಬರೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಸಾಕು 2 ಮಾಡೋಣ ಅಂದ್ಕೊಂಡು. ದಪ್ಪ ಇತ್ತು, ತುಂಬಾನೇ ದಪ್ಪ ಇತ್ತು. ಅದೇನು ಅದು ಅರ್ಧ kg ಜಾಸ್ತಿ ಆಗುತ್ತೇನೋ, ಅಷ್ಟೊಂದಿತ್ತು. ಅದಕ್ಕೆ ಬರೀ ಅಷ್ಟರದ್ದು ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಷ್ಟಿದೆ ಅಲ್ವಾ ಕ್ವಾಂಟಿಟಿ, ಇದಕ್ಕಿಂತ ಒಂದು ಚೂರು ಕಡಿಮೆ ಆಗ್ಬೇಕು ಅಷ್ಟೇನೆ. ಇದು 1 ಬಾಟ್ಲು ತುಂಬ ಆಗುತ್ತೆ, ಅದಕ್ಕೆ ಸಾಕು ಅಂತ ಇಷ್ಟರದೇ ಮಾಡ್ತಾ ಇದ್ದೀನಿ. 1 ಬಟ್ಲು ಪಲ್ಪು, ಅರ್ಧ ಬಟ್ಲು ಸಕ್ಕರೆ, ನಿಂಬೆ ಹಣ್ಣು ಬೇಕು, ಅದನ್ನ ಲಾಸ್ಟಲ್ಲಿ ಹಾಕೊಳ್ಳೋಣ. ಹಿಡಿತಾ ಇದೆ ನೋಡಿ, ತಳದಲ್ಲಿ ಹೇಗೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸಕ್ಕರೆ ಹಾಕಿ ಅದನ್ನ ಕರಗಿಸ್ಕೊಳ್ಬೇಕಷ್ಟೆ. ಅದಾದ್ಮೇಲೆ ಈಗ ನಾನು ನಿಂಬೆಹಣ್ಣು ಜ್ಯೂಸ್ ಹಾಕ್ತಾ ಇದ್ದೀನಿ. ಇದು ಏನು ಮಾಡುತ್ತೆ ಅಂದರೆ, ನಾವು ಸಕ್ಕರೆ ಹಾಕಿದೀವಲ್ವಾ, ಅದು ಗಟ್ಟಿ ಮಾಡಿದ್ದೀವಿ, ಅದು ತುಂಬಾನೇ ಕ್ರಿಸ್ಟಲ್ ಥರ ಆಗ್ಬಿಡತ್ತೆ, ಗಟ್ಟಿನೇ ಆಗ್ಬಿಡತ್ತೆ ಸಕ್ಕರೆ. ಒಂಥರ ಸಕ್ಕರೆ ನಾವು ಕ್ರಿಸ್ಟಲ್ಸ್ ಹೇಗೆ ಹಾಕಿದ್ದೀವಿ ಆ ಥರ ಟರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ಥರ ನಿಂಬೆ ಹುಳಿನ ಹಾಕಿದಾಗ ಅದು ಆ ಕ್ರಿಸ್ಟಲ್ ಆಗೋದಕ್ಕೆ ಬಿಡೋದಿಲ್ಲ ಸಕ್ಕರೆನ. ಆ್ಯಂಡ್ ಲಿಂಬೆ ಹುಳಿ ಕೂಡ ಸ್ವಲ್ಪ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತಲ್ಲ, ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕಿದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ಬೇಕಿದ್ರೆ ಆಮೇಲೆ ಹಾಕ್ಕೊಳ್ತೀನಿ. ತುಂಬಾ ಹುಳಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು 1/2 ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಟೇಸ್ಟ್ ಮಾಡಿಬಿಟ್ಟು ಪರವಾಗಿಲ್ಲ ಹುಳಿ ಹಾಕ್ಬೋದು ಅನ್ನಂಗಿದ್ರೆ ಇನ್ನು 1 ಅರ್ಧ ಹೋಳು ಹಾಕ್ತೀನಿ. ಇದೀಗ ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರ್, ಗಾಜಿನ ಬಾಟಲ್ಗೆ ಹಾಕ್ಕೊಳ್ಬೇಕು. ಸೋಫಾ ಹಿಂದೆ ನೋಡ್ಬೋದು ನೀವು, ಅಲ್ಲಿ PVC ಪ್ಯಾನೆಲ್ ಹಾಕಿದೀವಿ, ಫ್ಲೂಟೆಡ್ ಪ್ಯಾನೆಲ್. ಅದು ನೆನ್ನೆ ರಾಜೇಶ್ ಹಾಕಿದ್ದು. ಅದು ಹಾಕ್ಬೇಕಾದ್ರೆ ಸೋಫಾ ಕವರ್ ಮಾಡೋದನ್ನ ಮರ್ತ್ಬಿಟ್ರು. ಅಲ್ಲಿ ನೇಲ್ಸ್ ಎಲ್ಲ ಹೊಡೆದ್ರಲ್ಲ, ಅದರದ್ದು ಧೂಳು ಈ ಸೋಫಾ ಮೇಲೆ ಬಿದ್ದಿತ್ತು. ಅದು ತುಂಬಾ ಹೊತ್ತಾದ್ಮೇಲೆ ನೋಡಿದ್ವಿ. ಈಗ ನಾನು ಅದನ್ನ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಈ ತರ ಬೆಡ್, ಸೋಫಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬಹುದು. ತುಂಬಾ ನೀಟಾಗಿ ಕಸದ ಜೊತೆ ಧೂಳು ಕೂಡ ಸಕ್ ಮಾಡುತ್ತೆ. ಅಂಡ್ ಲೈಟ್ ವೇಟ್ ಕೂಡ ನೀವು ಮಾಡ್ಬೋದು, ನಿಮ್ಮ ಮಕ್ಕಳ ಕೈಯಲ್ಲೂ ಮಾಡಿಸ್ಬೋದು. ತುಂಬಾ ಖುಷಿಯಾಗಿ ಮಾಡ್ತಾರೆ. ಸೊ ಈ ತರ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಕೊಳೆ ಆಗಿರೋದು ಕಾಣ್ತು. ಆದ್ರೆ ನೆನ್ನೆನೆ ಏನಾದ್ರು ರಿಪೇರ್ ಮಾಡ್ಬೇಕಾದ್ರೆ ಆಗಿರ್ಬೇಕು, ಅಥವಾ ನಮ್ ಸಾನು ಪೆನ್ ಹಿಡ್ಕೊಂಡು ಕೂತಿರ್ತಾರಲ್ವಾ, ಅವಾಗ ಏನಾದ್ರೂ ಅಲ್ಲಿ ಗೀಚಿರ್ಬೇಕೇನೋ. ಅದಕ್ಕೆ ಅದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಹೇಗೆ ಅಂದ್ರೆ, 1 ಬೌಲಲ್ಲಿ ನೀರು ತಗೊಂಡಿದ್ದೀನಿ, ಸ್ವಲ್ಪ ನೀರು, 1 ಬಟ್ಟೆ ಅದ್ದೋ ಅಷ್ಟು.
ಅದಕ್ಕೆ ನಾನು ಶ್ಯಾಂಪು ಹಾಕ್ಕೊಂಡಿದ್ದೀನಿ. ಶ್ಯಾಂಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆ್ಯಂಡ್ ಒಂದು ಕ್ಲೀನ್ ಕ್ಲೋತ್ ಬೇಕು. ಕ್ಲೀನ್ ಕ್ಲೋತ್ ಅಥವಾ ಒಂದು ಸ್ಪಾಂಜ್ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, 20 ರುಪೀಸೋ ಏನೋ. ಅದನ್ನು ಚೆನ್ನಾಗಿ ಹಿಂಡಬೇಕು, ನೀರು ಸ್ವಲ್ಪನೂ ಇರಬಾರ್ದು. ಆ ಥರ ಹಿಂಡ್ಬಿಟ್ಟು ಎಲ್ಲಿ ಕೊಳೆ ಆಗಿರುತ್ತಲ್ವ ಅಲ್ಲಿ ರಬ್ ಮಾಡಬೇಕು. ತುಂಬ ಉಜ್ಜಿ ಬ್ರಷ್ ಮಾಡ್ತೀವಲ್ಲ ಆ ರೀತಿಯಲ್ಲೆಲ್ಲ ಲೈಟಾಗಿ ಅಲ್ಲೇ ಬ್ರಷಿಂಗ್ ಥರ ಮಾಡ್ತಾ ಇದ್ರೆ, ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಿದ್ರೆ ಅದು ಕಲೆ ಹೊರಟೋಗುತ್ತೆ. ಸೊ ನೀವೇ ನೋಡ್ಬೋದು, ಈ ಥರ ನಾವು ಸೋಫಾನ ಕ್ಲೀನ್ ಮಾಡ್ಕೊಳ್ಬೋದು. ಅದು ನಾನು ವ್ಯಾಕ್ಯೂಮ್ ಕ್ಲೀನ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ಡಸ್ಟಿ ಅಂತಾನೆ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಫುಲ್ ಸೋಫಾನ ಈ ಥರ ಇವತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಸೋಫಾ ತೊಗೊಂಡು, ಬಟ್ ಫಸ್ಟ್ ಟೈಮ್ ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಏನಾದರೂ ಸೋಫಾ ಕ್ಲೀನ್ ಮಾಡಬೇಕು, ಕರೆ ಆಗಿದೆ ಅನ್ನೋಂಗಿದ್ರೆ ಈ ಥರ ಟ್ರೈ ಮಾಡಿ. ನಮ್ಮದು ಮೊದಲು ಸೋಫಾ ಇತ್ತಲ್ಲ, ಅದ್ರ ಮೇಲೆ ನಾನು ಈ ಥರ ಕ್ಲೀನ್ ಮಾಡ್ತಾ ಇರಲಿಲ್ಲ. ಅದು ಕಲರ್ ಮೇಲೆ ಅದು ಕಲರ್ ಇತ್ತು, ಕಾಣ್ತಾನೂ ಇರಲಿಲ್ಲ. ಅಂದರೆ ಟೆಕ್ಸ್ಚರ್ ಬೇರೆ ಇತ್ತು ಕ್ಲೋತ್ದು. ಬಟ್ ಇದ್ರದ್ದು ಟೆಕ್ಸ್ಚರ್ ಬೇರೆ ಇರೋದ್ರಿಂದ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ತಿಂಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಟೈಮ್ ಬಂದು 1:15. ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ. ಗೀ ರೋಸ್ಟ್ ತೋರಿಸಿದ್ದೆ ಅಲ್ವಾ ರೀಸೆಂಟಾಗಿ, ಚಿಕನ್ ಗೀ ರೋಸ್ಟ್ ಸೇಮ್ ಮಸಾಲೆ ಇದಕ್ಕೂ ಹಾಕಬೇಕು. ಇದು ಸ್ವಲ್ಪ ಗೊಜ್ಜು ರೀತಿಯಲ್ಲಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಸಾಟೆ ಮಾಡಬೇಕು. ಆಮೇಲೆ ಇದಕ್ಕೆ ನೀರು ಹಾಕಿ ನಾವು ಎಷ್ಟು ಥಿಕ್ನೆಸ್ ಬರುತ್ತೋ ಅಷ್ಟಕ್ಕೆ ಮಾಡ್ಕೊಳ್ಬೇಕು. ಮತ್ತು ನಾನು ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕಲ್ಲ, ಮಧ್ಯಾಹ್ನಕ್ಕೂ ಹೋಗ್ಬೇಕು ರಾತ್ರಿಗೂ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಕಾಯಿ ಪ್ರಿಫರೇಬಲ್ ಮಾಡಿಟ್ಬಿಟ್ಟು ತಕ್ಷಣ ನಾನು ಹೊರಡಬೇಕು ಮತ್ತೆ ಸಹ ಕರ್ಕೊಂಡು ಬರೋದಕ್ಕೆ. ಇವತ್ತು ಬುಧವಾರ, ಸೊ ನಾನು ಸೋಮವಾರ ಒಂದು ವ್ಲಾಗ್ ಹಾಕಿದ್ದೆ. ಅದರಲ್ಲಿ ನನ್ನ ಏಜ್ ಎಷ್ಟು ಅಂತ ಕೇಳಿದ್ರಿ, ಅದನ್ನ ಹೇಳಿದ್ದೆ. ಅದಕ್ಕೆ ತುಂಬ ಜನ ತುಂಬ ಥರ ರಿಯಾಕ್ಷನ್ ಕೊಟ್ಟಿದ್ದೀರಾ. ಆಮೇಲೆ ಅದರಲ್ಲೇ ಕೆಲವೊಂದು ಕ್ವೆಶನ್ಸ್ ಕೂಡ ಇದೆ. ನಾನು ಇನ್ನೂ ತೆಗೆದು ನೋಡಿಲ್ಲ, ಯಾಕಂದರೆ ಅವತ್ತು ನೋಡಿದೆ ಬಂದಾಗ ಕಾಮೆಂಟ್ಸ್ ಎಲ್ಲಾನು. ಅದಾದಮೇಲೆ ಓಕೆ ತುಂಬ ಕ್ವೆಶನ್ಸ್ ಬರ್ತಾ ಇದೆ, ಅದನ್ನೆಲ್ಲ ಆನ್ಸರ್ ಮಾಡೋಣ, ಒಟ್ಟಿಗೆ ನೋಡ್ಬಿಟ್ಟು ಆನ್ಸರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇನ್ನೂ ತೆಗೆದು ನೋಡಿಲ್ಲ. ಸೊ ಇವತ್ತು ಅಡುಗೆ ಮುಗಿಸ್ಬಿಟ್ಟು ನಾನು ಕರ್ಕೊಂಡು ಬಂದು ಆಮೇಲೆ ನಾನು ಕೂತ್ಕೊಂಡು ಆ ಕಾಮೆಂಟ್ಸ್ನೆಲ್ಲ ನೋಡಿಬಿಟ್ಟು ಇಲ್ಲೇ ನಿಮಗೆ ರಿಪ್ಲೈ ಕೊಡ್ತೀನಿ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಇದನ್ನು ಹೇಗೆ ಮಾಡಿದ್ದು ನಾನು ಅಂತ. ಹಾಗಾಗಿ ನಾನು ಏನು ಡೀಟೇಲಾಗಿ ತೋರಿಸಿಲ್ಲ. ಬಟ್ ನಿಮಗೆ ಡೀಟೇಲಾಗಿ ಬೇಕು ಅನ್ನೋ ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಷ್ಟು ಜೋರು ಮಳೆ ಬಂದಿದೆ ಅಂದರೆ, ನಾವು ಮುಂದೆ ಸ್ಲಿಪ್ಪರ್ಸ್ ಬಿಡ್ತೀವಲ್ವ, ಆ ಸ್ಲಿಪ್ಪರ್ ಸ್ಟ್ಯಾಂಡ್ ಬಿಟ್ಟು ಇನ್ನು ಮುಂದೆನೂ ನೀರು ಬಂದಿದೆ. ಅಲ್ಲೇನಾದರೂ ಶೂಸ್ ಇಟ್ಟರೆ ಮತ್ತೆ. ಓಕೆ ಸ್ನೇಹಿತರೆ, ನಾನು ಬೆಳಿಗ್ಗೆನೇ ಹೇಳಿದ್ದೆ ಅಲ್ವಾ, ಸಾರಿ ಮಧ್ಯಾಹ್ನ ನಾನು ನಿಮಗೆ ಆಗಲೇ ಹೇಳಿದ್ನಲ್ವ, ಕಾಮೆಂಟ್ಸು ತುಂಬ ಬಂದಿದೆ. ಅಲ್ಲಿ ಕ್ವೆಶನ್ಸ್ಗಳು ಇದೆ ಕೆಲವೊಂದು, ಅದಕ್ಕೆ ಆನ್ಸರ್ ಮಾಡ್ತೀನಿ ಆಮೇಲೆ ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋಲಿ ಅಂದರೆ ಯಾವ ವಿಡಿಯೋ ಅಂತ ಟೈಟಲ್ ಹೇಳಿಬಿಡ್ತೀನಿ. ಆಷಾಢ ಶುಕ್ರವಾರದ್ದು ಒಂದು ವ್ಲಾಗ್ ಹಾಕಿದ್ದೆ. ಅದರಲ್ಲಿ ನಾನು ನನ್ನ ಏಜ್, ನಾನು 2ನೇ ಮಗು ಪ್ಲ್ಯಾನ್ ಇಲ್ವಾ ಎಲ್ಲನೂ ಆನ್ಸರ್ ಮಾಡಿದ್ದೆ. ಸೊ ಅದರಲ್ಲಿ ಏನು ಕ್ವೆಶನ್ಸ್ ಬಂದಿದೆಯೋ ಅದನ್ನು ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಒಂಥರ Q&A ಸೆಷನ್ನೇ. ನೋಡೋಣ, ತುಂಬಾ ಬಂದಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಬ್ಬರು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ನಾನು ರೀಸೆಂಟಾಗಿ ವಿಸಿಟ್ ಮಾಡಬೇಕು. ಸೊ ಹೋದಾಗ ಅಲ್ಲಿ ನೋಡಿಬಿಟ್ಟು ಹೇಳ್ತೀನಿ ಏನೇನಿದೆ ಅಂತ ಹೇಳಿ. ಸೊ ನಿಂಬೆಹಣ್ಣಿನ ದೀಪ ಫಸ್ಟ್ ಟೈಮ್ ಹಚ್ಚೋರು ಎಷ್ಟು ದೀಪ ಹಚ್ಚಬೇಕು ಪ್ಲೀಸ್ ರಿಪ್ಲೈ ಮಾಡಿ. ಈವನ್ ನಂಬರಲ್ಲಿ ಹಚ್ಚಬೇಕು, ಲೈಕ್ 1, 3, 5, 7, 9 ಈ ತರ ನೀವು ಎಷ್ಟು ಬೇಕಾದ್ರೂ ಹಚ್ಬೋದು. ಸೊ ಫಸ್ಟ್ ಟೈಮು ಸೆಕೆಂಡ್ ಟೈಮು ಅಂತ ಏನೂ ಇಲ್ಲ ಸ್ನೇಹಿತರೆ. ಕೆಲವೊಬ್ರು ಏನ್ ಹೇಳ್ತಾರೆ, ನನ್ನ ತಂಗಿ ಮಾಡೋದು ಹೇಗೆ ಅಂದ್ರೆ, ಅವಳೇನಾದ್ರೂ ಒಂದು ಹರಕೆ ಮಾಡ್ಕೊಂಡಿರ್ತಾಳೆ, ಅವಳು ಪ್ರತಿ ವಾರ 2 ದೀಪ ಜಾಸ್ತಿ ಮಾಡ್ತೀನಿ ಅಂತ ಅವಳು ಮಾಡ್ಕೊಂಡು ಹೋಗ್ತಾಳೆ. ನಾನು ಕಾನ್ಸ್ಟೆಂಟ್ ಆಗಿ 5 ದೀಪನ ಹಚ್ತೀನಿ. ಇದ್ರ ಬಗ್ಗೆ ನಾನು ಹೇಗೆಲ್ಲ ತಯಾರಿ ಮಾಡ್ಕೊಳ್ತೀನಿ, ಅದು ಹೇಗೆ ಮಾಡ್ಕೊಳ್ಬೇಕು ಅಂತ ನೆಕ್ಸ್ಟ್ ಶುಕ್ರವಾರದ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಸ್ಕೀಮ್ ಬಗ್ಗೆ ಹೇಳಿದೆ, ಕೆನರಾ ಏಂಜಲ್ ಅಕೌಂಟ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಏಜ್ ಲಿಮಿಟ್ ಇದೆಯಾ ಅಂತ ಕೇಳಿದ್ದಾರೆ. 18 to 70 ಇಷ್ಟರ ಮಧ್ಯೆ ಯಾರು ಇರ್ತಾರೋ ಅವರೆಲ್ಲ ಕೂಡ ಆ ಅಕೌಂಟ್ನ ಓಪನ್ ಮಾಡ್ಬೋದು. ಅವ್ರಿಗೆ ಕ್ಯಾನ್ಸರ್ ಕೇರ್ ಅಗೇನ್ಸ್ಟ್ ನಿಮಗೆ ಇಟ್ಸ್ ಲೈಕ್ ಅ ಇನ್ಶೂರೆನ್ಸ್. ಕ್ಯಾನ್ಸರ್ ಕೇರ್ ನಿಮಗೆ 3 ಲಕ್ಷದ ತನಕ ಸಿಗುತ್ತೆ. 5,000 ಡೆಪಾಸಿಟ್ ಮಾಡೋರಿಗೆ, 30,000 ಡೆಪಾಸಿಟ್ ಮಾಡೋರಿಗೆ 5 ಲಕ್ಷದ ತನಕನೂ ಹಾಸ್ಪಿಟಲೈಸೇಷನ್ ಖರ್ಚುಗಳು ನಿಮಗೆ ಸಿಗತ್ತೆ. ಮತ್ತು ಇನ್ನು 2 ಡೆತ್ ಬೆನಿಫಿಟ್, ಒಂದು ಏರ್ ಆಕ್ಸಿಡೆಂಟ್, ಇನ್ನು ಒಂದು ನಾರ್ಮಲ್ ಆಕ್ಸಿಡೆಂಟ್ ಆದಾಗ
ಯು ಲುಕ್ ಲೈಕ್ 28 to 30. ಥ್ಯಾಂಕ್ ಯು. ಸಾನುಗೆ ಯಾವ ಸ್ಟ್ಯಾಂಡರ್ಡ್ಗೆ NPSಗೆ ಸೇರಿಸಿದ್ದು? ನಾವು ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಸೇರಿಸಿದ್ದು. ನೆಕ್ಸ್ಟು ನಿಮ್ಮ ವೆಯ್ಟ್ ಎಷ್ಟು ಅಂತ ಹೇಳಿಬಿಟ್ಟು, ನಾನು ರೀಸೆಂಟಾಗಿ ಮಾಡಿಲ್ಲ. ಲಾಸ್ಟ್ ನಾನು ಮಾಡಿದಾಗ 66, 65 ಅಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ತೋರಿಸ್ತಾ ಇತ್ತು. ಸೊ ಅರೌಂಡ್ ಅಷ್ಟು ಇದ್ದೀನಿ. ಇನ್ನು ಒಂದು ಕಾಮೆಂಟ್ಸ್ ಏನೇ ಬರಲಿ, ನೀವು ಆರಾಮಾಗಿ ವೀಡಿಯೋಸ್ ಮಾಡಿ, ನಾನಂತೂ ನಿಮ್ಮ ವೀಡಿಯೋಸ್ ನೋಡ್ತಿರ್ತೀನಿ. ಥ್ಯಾಂಕ್ ಯು ಯಶೋದಾ ಅವರೇ. ಈ ಥರ ಬಂದಾಗ ನಮಗೂ ಕೂಡ ಖುಷಿ ಆಗುತ್ತೆ. ನನಗೆ ಏನು ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಕೂಡ ಮೋಟಿವೇಟ್ ಮಾಡುತ್ತೆ. ಸೊ ನಿಮಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ ಅಂತ ನೀವು ಹೇಳಿದಾಗ ನನಗೆ ಅದೇ ಥರ ವೀಡಿಯೋಸ್ ಮಾಡೋದಕ್ಕೂ ಕೂಡ ಒಂಥರ ಐಡಿಯಾ ಕೂಡ ಬರುತ್ತೆ. ಇನ್ನೊಂದು, ನೀವು LIC ಪಾಲಿಸಿ ಯಾವುದು ಮಾಡಿಸಿಲ್ವಾ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದ್ದಾರೆ. ಸೊ LIC ಪಾಲಿಸಿ ಒಂದು ಮಾಡಿಸಿದ್ದೀನಿ, ಅದು ಲಾಂಗ್ ಬ್ಯಾಕ್. ಅದು ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಮಾಡಿಸಿದ್ದು. ಅದಂದರೆ ಮೆಚ್ಯೂರಿಟಿ ಆದಮೇಲೆ, ಅದು ಇಷ್ಟು ಪೀರಿಯಡ್ ಆದಮೇಲೆ ಅದು ವಾಪಸ್ ಬರುತ್ತೆ, ಅಥವಾ ಅದ್ರ ಮಧ್ಯ ಏನಾದರೂ ಡೆತ್ ಆದರೆ ಅವಾಗ ಅದು ಕವರ್ ಫುಲ್ ಬರುತ್ತೆ, ಅಥವಾ ಮೆಚ್ಯೂರಿಟಿ ಆದಮೇಲೆ ಬರುತ್ತೆ. ಬಟ್ ಅದರ ಹೆಸರೆಲ್ಲಾನು ಮರ್ತೋಗಿದೆ ನನಗೆ. ನಂದು ಒಂದಿದೆ, ರಾಜೇಶ್ದು ಒಂದಿದೆ. ಚೈತ್ರ, ನೀವು ವಾಕ್ ಮಾಡಲ್ವಾ? ಬಾಡಿ ಯಾವ ರೀತಿ ನೋಡ್ಕೋತೀರಾ? ಆ್ಯಕ್ಚುಲಿ ನಾನು ದಿನಾನು ಇದೇ ಟೈಮಿಗೆ ಇದನ್ನೇ ಮಾಡ್ತೀನಿ ಅನ್ನೋ ಥರ ಇಲ್ಲ. ನಾನು ತುಂಬಾ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ತೀನಿ. ಕೆಲವೊಂದು ದಿನ ಬೆಳಿಗ್ಗೆನೆ ನಾನು ಸ್ವಲ್ಪ ಎಕ್ಸಸೈಸ್, ಲೈಟ್ ಎಕ್ಸಸೈಸ್ ಮಾಡ್ತೀನಿ. ಲೈಕ್ ವಾರ್ಮಪ್ ಆಗಿರ್ಬೋದು, ಸ್ಟ್ರೆಚಿಂಗ್ ಆಗಿರ್ಬೋದು, ಅದು ಮಾಡ್ತೀನಿ. ಆಮೇಲೆ ಊಟ ಮಾಡಿದ ತಕ್ಷಣ, ಅದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ನಾನು ಫಾಲೋ ಮಾಡೋದು. ಊಟ ಮಾಡಿದ ತಕ್ಷಣ ಬಂದು ಕೂತ್ಕೊಳ್ಬಾರ್ದು. ಊಟ ಮಾಡಿದ ತಕ್ಷಣವೇ ಅದು ನಮಗೆ ಶುಗರ್ ಲೆವೆಲ್ ಸ್ಪೈಕ್ ಅಂತ ಹೇಳ್ತಾರೆ. ಸೊ ಸ್ಪೈಕ್ ಆಗುತ್ತೆ. ಅದಕ್ಕೆ ಒಂದು 10-15 ಮಿನಿಟ್ಸ್ ನಾನು ಓಡಾಡ್ತೀನಿ. ಅದು ಏನಾದರೂ ಕಿಚನಲ್ಲಿ ಕೆಲಸ ಇದ್ದರೆ ಅಲ್ಲಿ ಮಾಡ್ಕೊಳ್ತೀನಿ. ಅದು ಇಲ್ಲ ಅಂದರೆ ಹಾಲಲ್ಲೇ ಓಡಾಡ್ತಾ ಇರ್ತೀನಿ. ಬಟ್ 10-15 ಮಿನಿಟ್ಸ್ ಕೂತ್ಕೊಳ್ಳೋದಿಲ್ಲ. ಸೊ ಇದು ನಮಗೆ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ, ಮತ್ತು ಶುಗರ್ ಲೆವೆಲ್ ಬ್ಯಾಲೆನ್ಸ್ಗೂ ಇರುತ್ತೆ. ಹಂಗನ್ಬಿಟ್ಟು ನನಗೆ ಶುಗರ್ ಇದೆಯಾ ಅಂತ ಕೇಳಿಬಿಡಿ, ನನಗೆ ಶುಗರ್ ಏನಿಲ್ಲ. ಬಟ್ ಈ ಥರ ಮಾಡಿದಾಗ ನಮಗೆ ಅದು ಬರೋ ಚಾನ್ಸಸ್ ಕೂಡ ಇರೋದಿಲ್ಲ. ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಆ ರೀತಿಯಲ್ಲಿ ಹೇಳಿದಾಗ ಕೆಲವೊಂದು ಸಾರಿ ಎಕ್ಸಸೈಸ್ ಮಾಡ್ತೀನಿ, ಕೆಲವೊಂದು ಸಾರಿ ವಾಕ್ ಮಾಡ್ತೀನಿ, ಇನ್ನು ಕೆಲವೊಂದು ಸಾರಿ ಮೂಡ್ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದ್ದೀನಿ ಅನ್ನೋ ಹಾಗಿದ್ರೆ ಜುಂಬಾ ಮಾಡ್ತೀನಿ, ಹಾಡು ಹಾಕ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತೀನಿ. ಇನ್ನು ಒಬ್ಬರು, ಐ ಟು ಕುಕ್ ಇನ್ ಬ್ಯಾಂಗ್ಳೂರ್ ಫಾರ್ 6 people. ಆ್ಯಂಡ್ ನನ್ನ ಇನ್ಲಾಸ್ ಮನೆಗೆ ಹೋದಾಗ ಅಲ್ಲಿ ತುಂಬ ಜನಕ್ಕೆ ಮಾಡಬೇಕು, ಆವಾಗ ನನ್ನ ಕ್ವಾಲಿಟಿ ಆಫ್ ಕುಕ್ಕಿಂಗ್ ಗೋಸ್ ಡೌನ್ ಅಂತ. ನನಗೂ ಹೀಗೇ ಆಗೋದು. ಅಲ್ಲಿಗೆ ಹೋದಾಗ ನಾವಿಲ್ಲಿ 3 ಜನ, ಅಲ್ಲಿ 9 ಜನ ಆಗ್ಬಿಡ್ತಾರೆ. ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಕೂಡ ಕುಕ್ ಮಾಡಬೇಕು, ಮಿಕ್ಕಿದ್ರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಆ ಟೈಮಲ್ಲಿ ನನಗೆ ಹೇಗಾಗಬೇಕೇನು ಅಂತ ಗೊತ್ತಾಗೋದೇ ಇಲ್ಲ. ಮೇ ಬಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೆ, ಬಜ್ಜಿ ಮಾಡೋ ಎಕ್ಸ್ಪೀರಿಯನ್ಸು, ಅದಕ್ಕೆ ಅವರು ಹೀಗೆ ಬರ್ತಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಬ್ಬರು, ಸೌಮ್ಯ ಅವರು, ಯು ಲುಕ್ ಇನ್ ಚೈತ್ರ ಏಜಿಂಗ್ ಲೈಕ್ ಫೈನ್ ವೈನ್. ಐ ಆಮ್ ಬ್ಲಷಿಂಗ್, ರಿಯಲಿ ಬ್ಲಷಿಂಗ್. ನಾನು ಹೀಗೇನೆ ಅಂದ್ಕೊಳ್ಳೋದು. ಏನು ಗೊತ್ತಾ ಸ್ನೇಹಿತರೆ, ಏಜ್ ಈಸ್ ಜಸ್ಟ್ ಅ ನಂಬರ್ ಅಷ್ಟೇ. ಅದು ನೀವು ನನಗೆ ಹೌದು ನಂಗೆ ವಯಸ್ಸಾಗ್ತಿದೆ ಅಂತ ನಮ್ಮನ್ನು ನಾವೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ಬಾರ್ದು. ಏನೇ ಒಂದು ಮಾಡೋದಕ್ಕೂ ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕು. ದಟ್ ಡಸಂಟ್ ಮೀನ್ ನೀವು ಟ್ರೆಕ್ಕಿಂಗ್ ಹೋಗಿ ಅಂತ ಹೇಳೋದಿಲ್ಲ. ನನ್ನ ಕೈಯಲ್ಲಿ ಟ್ರೆಕ್ಕಿಂಗ್ ಆಗೋದಿಲ್ಲ, ಯಾಕೆಂದರೆ ನನಗೆ ಮೊದಲಿಂದ ಅಭ್ಯಾಸ ಇಲ್ಲ. ಅಭ್ಯಾಸ ಇದ್ದರೆ ನೀವು ಏಜಲ್ಲೂ ಹೋಗ್ಬೋದು. ಎಷ್ಟು ಜನದ ನಾವು ನೋಡಿಲ್ಲ 50 yearsಲ್ಲಿ 60 yearsಲ್ಲಿ ಅವ್ರ ಕರಿಯರ್ನ ಶುರು ಮಾಡಿದ್ದಾರೆ, ಅವರ ಪ್ರೊಫೆಷನ್ನ ಶುರು ಮಾಡಿದ್ದಾರೆ. ರಾಜೇಶ್ ನನಗೆ ಈಗಲೂ ಹೇಳ್ತಾರೆ, ನೀನು CA ಮಾಡು, ಈಗಲೂ ನಿನಗೆ ಟ್ಯಾಲೆಂಟ್ ಇದೆ, ಅದು ನೀನು CA ಮಾಡು, ಒಳ್ಳೆ ಫ್ಯೂಚರ್ ಇದೆ ನಿನಗೆ ಅಂತ ಹೇಳಿಬಿಟ್ಟು. ಯಾಕಂದರೆ ನನಗೆ ಅಕೌಂಟ್ಸ್ ಅಂದರೆ ಇಷ್ಟ, ಅಕೌಂಟ್ಸು, ಟ್ಯಾಕ್ಸೇಷನ್ನು. ಬಟ್ ನನಗೆ ಅದಕ್ಕೆ ತುಂಬ ಟೈಮ್ ಡೆಡಿಕೇಟ್ ಮಾಡಬೇಕು. ಹಾಗಾಗಿ ನಾನು ಮನಸ್ಸು ಮಾಡ್ತಾ ಇಲ್ಲ. ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಮಗಳು ಇವಾಗ ಫಸ್ಟ್ ಇಂಗ್ಲೀಷ್ ಹೇಗೆ ಕಲಿಸೋದು, ಮಾತಾಡೋದು ತಿಳಿಸಿ ಅಂತ ಹೇಳಿಬಿಟ್ಟು. ಇದು ಇನ್ನೊಂದು ಸಾರಿ ನಾನು ತಿಳಿಸ್ತೀನಿ ಸ್ನೇಹಿತರೆ, ತುಂಬ ಎಲಾಬರೇಟ್ ಆಗಿ ಹೇಳಬೇಕು. ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಇನ್ನೊಂದು ಬ್ಲಾಗಲ್ಲಿ ತಿಳಿಸ್ತೀನಿ. ಇನ್ನು ಒಬ್ಬರು ವೆಯ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಇನ್ನು ಒಬ್ಬರು ಓ ಮೈ ಗಾಡ್ 40 ಅಂತ ಕೇಳಿದ್ದಾರೆ. ಲಿಟ್ರಲಿ ಐ ಆಮ್ ನಾಟ್ 40 ಸ್ನೇಹಿತರೆ, ಐ ಆಮ್ ಜಸ್ಟ್ ಅರೌಂಡ್ 40, ಎಕ್ಸಾಕ್ಟ್ಲಿ 40 ಇಲ್ಲ. ನೀವು ಯಾವ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದರ್ವೈಸ್ ಯು ಕ್ಯಾನ್ ಸಜೆಸ್ಟ್ ಮೀ ದ ಬೆಟರ್ ಒನ್ ಅಂತ.
ನಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನಾವು ಹೊರಗಡೆ ತಗೊಂಡಿಲ್ಲ. ರಾಜೇಶ್ ಆಫೀಸಲ್ಲೇ ಇಷ್ಟು ಅಂತ ಕವರ್ ಆಗುತ್ತೆ, ಅವ್ರ ಆಫೀಸ್ ಅವರೇನೆ ಮಾಡಿಸಿರೋದು. ಅಥವಾ ನೀವು ಹೊರಗಡೆ ಎಲ್ಲಾದರೂ ಮಾಡಿಸಿದ್ರೆ ಯಾವ್ದು ಬೆಟರು ಅಂತ. ಯಾವುದು ಬೆಟರ್ ಅಂತ ಸ್ನೇಹಿತರೆ ನನಗೂ ಅದ್ರ ಐಡಿಯಾ ಇಲ್ಲ, ಯಾಕಂದರೆ ನಾವು ಮಾಡಿಸಿಲ್ವಲ್ಲ ಅಂತ. ರಾಜೇಶ್ ಯೂಶ್ವಲಿ ಹೇಳೋದೇನು ಅಂದರೆ ಕ್ಲೇಮ್ ರೇಟ್ ಅವ್ರದ್ದು ಎಷ್ಟಿದೆ, ಅಂದರೆ ಎಷ್ಟು ಜನ ಕ್ಲೇಮ್ ಮಾಡಿದ್ದಾರೆ, ಇವರು ಎಷ್ಟು ಜನಕ್ಕೆ ಕ್ಲೇಮನ್ನು ಕೊಟ್ಟಿದ್ದಾರೆ, ಮತ್ತು ಇನ್ಶೂರೆನ್ಸ್ ಮಾಡಿಸಿದ್ಮೇಲೆ ಇಷ್ಟು ಪೀರಿಯಡ್ ಅಂತ ಇರುತ್ತೆ. ಅಷ್ಟು ಪೀರಿಯಡ್ ತನಕ ಏನೇ ಕಾಯಿಲೆ ಬಂದ್ರೂ ಹಾಸ್ಪಿಟಲೈಸ್ ಆದ್ರೂ ಕೂಡ ಅವ್ರು ದುಡ್ಡು ಕೊಡೋದಿಲ್ಲ. ಸೊ ಅದನ್ನು ನೋಡ್ಕೊಂಡು ಮಾಡಬೇಕು. ಬೆನಿಫಿಟ್ಸ್, ನೀವು ಎಷ್ಟು ಇನ್ಶೂರೆನ್ಸ್ ಇದೆಯೋ ಎಲ್ಲದಕ್ಕೂ ಕಾಲ್ ಮಾಡಿ ಅವರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಒನ್ ಬೇಬಿ ಈಸ್ ಎನಫ್ ಚೈತ್ರ, ಬಿ ಹ್ಯಾಪಿ ವಿತ್ ಹರ್ ಸೆಲ್ಫ್. ಎಸ್ ನೋಡಿ, ಇವರೊಬ್ಬರೇ ನನಗೆ ಈ ಥರ ಬರ್ತಿರೋದು. ಇಲ್ಲ ಅಂದರೆ ಸುಮಾರು ಜನ ಒಬ್ಬರು ಬೇಡ, ಇನ್ನೂ ಒಂದು ಇರಬೇಕು ಅಂದರೆ ಅವ್ರ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಈಗ ನಾನು ಒಂದಕ್ಕೆ ಸಾಕು ಅಂತ ಹೇಳಿರೋದು ಕೂಡ ನಾವು ಅದನ್ನು ಏನು ಯೋಚನೆ ಮಾಡಿ ಅದನ್ನು ಡಿಸೈಡ್ ಮಾಡಿದ್ದೀವೋ, ಸೊ ಅದರ ಬೇಸಿಸ್ ಮೇಲೆ ಅದು ಕರೆಕ್ಟ್ ಅಂತ ಅನಿಸುತ್ತೆ. ಇನ್ನು ಕೆಲವೊಬ್ರು ಇಲ್ಲ ಇಬ್ಬರು ಇರಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಒಂದು ಗಂಡು ಮಗು ಇರಬೇಕು ಅಂತ ಹೇಳ್ತಾರೆ. ಸೊ ಅದು ಅವ್ರಿಗೆ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಅವರು ಏನೋ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಅದನ್ನು ಅವರು ನಮಗೂ ಆಗಬಾರ್ದು ಅಂತ ಆ ರೀತಿಯಲ್ಲಿ ಕೂಡ ಅವರು ನಮಗೆ ಸಜೆಸ್ಟ್ ಮಾಡ್ತಾ ಇರ್ಬೋದು. ಬಟ್ ನನ್ನ ಡೆಸಿಷನ್ ಕೂಡ ರಾಂಗ್ ಅಂತ ನಾನು ಹೇಳೋದಿಲ್ಲ. ಇನ್ನೊಬ್ಬರು ನಾನು ಹೇಳಿದ್ದೀನಿ ನನಗೆ ಇನ್ನೂ ಒಂದು ಮಗು ಬೇಡ, ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಬೇಬಿ ಅಂತ. ಇನ್ನೂ ಒಂದು ಮಗು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಾನುಗೆ ಈಗ 11 years. ಈಗ ನಾನು ಮಗು ಮಾಡ್ಕೊಳ್ಳೋದು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಅದು ಅವಳಿಗೂ ಒಳ್ಳೇದಲ್ಲ, ನನಗೂ ಕೂಡ ಅದು ಒಳ್ಳೇದಲ್ಲ. ಕೆಲವೊಬ್ರು ಏನು ಹೇಳೋದು ಅಂದರೆ ಅವರ ಬಾಂಡಿಂಗ್ ಶೇರ್ ಮಾಡ್ಕೊಳ್ಳೋದಕ್ಕೆ, ಕೇರಿಂಗ್ ಮಾಡೋದಕ್ಕೆ ಕಲಿತಾರೆ. ಅವರು ಶೇರಿಂಗ್ ಕೇರಿಂಗ್ ಎಲ್ಲನೂ ಕಲಿತಾರೆ. ಫ್ಯೂಚರಲ್ಲಿ ಅವ್ರಿಗೆ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಒಬ್ಬರು ಇರಬೇಕು ಅಂತ ಹೇಳಿಬಿಟ್ಟು, ಕಷ್ಟ ಸುಖ ಹಂಚ್ಕೊಳ್ಬೇಕು ಅಂದರೆ ನನಗನ್ಸಿರೋ ಪ್ರಕಾರ ಅವ್ರು ಆಲ್ಮೋಸ್ಟ್ ಸೇಮ್ ಏಜಲ್ಲಿ ಇರಬೇಕು, ಅಥವಾ ಒಂದು 2-3 years ಡಿಫ್ರೆನ್ಸಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಇವರು ದೊಡ್ಡವರಾಗ್ಬಿಡ್ತಾರೆ, ತುಂಬಾ ದೊಡ್ಡವರು, ಆ ಮಗು ತುಂಬಾ ಚಿಕ್ಕದಾಗ್ಬಿಡುತ್ತೆ. ಅವರ ಥಿಂಕಿಂಗ್ ಬೇರೆ ಬೇರೆ ಆಗ್ಬಿಡುತ್ತೆ, ಅವ್ರ ಒಪಿನಿಯನ್ಸ್ಗಳು ಬೇರೆ ಬೇರೆ ಆಗ್ಬಿಡುತ್ತೆ, ಅವ್ರಿಗೆ ಅಷ್ಟೊಂದು ಕಂಪ್ಯಾಟಿಬಿಲಿಟಿ ಸಿಗೋದಿಲ್ಲ. ಸೊ ಇಟ್ಸ್ ನಾಟ್ ಅಡ್ವೈಸಬಲ್ ಅಟ್ ದಿಸ್ ಏಜ್. ಇನ್ಯಾರಾದರೂ ನೋಡ್ತಾ ಇದ್ರೆ ನನ್ನ ಒಪಿನಿಯನ್ ಇದು ಅಷ್ಟೇ. ಕರೆಕ್ಟಾ ತಪ್ಪಾ, ನನಗಿದು ಕರೆಕ್ಟ್ ಅನ್ನಿಸ್ಬೋದು, ಬಟ್ ನಿಮಗೆ ಅದು ತಪ್ಪು ಅನ್ನಿಸ್ಬೋದು. ನೆವರ್ ಮೈಂಡ್. ಓಕೆ ಸ್ನೇಹಿತರೆ, ಇಷ್ಟು ಕ್ವೆಶನ್ಸ್ ಇತ್ತು, ನಾನು ಆನ್ಸರ್ ಮಾಡಿದ್ದೀನಿ. ಇದು ಬಿಟ್ಟು ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ತಿಳಿಸ್ತೀನಿ. ಮತ್ತು ತುಂಬ ಜನ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದೀರಾ ಕೆನರಾ ಏಂಜಲ್ ಅಕೌಂಟ್ದು. ಸೊ ನೀವೇನಾದರೂ ಓಪನ್ ಮಾಡಿದ್ರಾ ಅಥವಾ ಏನಾದರೂ ಡಿಫಿಕಲ್ಟಿ ಫೇಸ್ ಮಾಡಿದ್ರಾ ಓಪನ್ ಮಾಡೋದಕ್ಕೆ, ಕಾಮೆಂಟ್ ಮಾಡಿ ತಿಳಿಸಿ.